ಇರತಕ್ಕಂಥ ಪ್ರೇಕ್ಷಕರನ್ನೇ ಪಾತ್ರಧಾರಿಗಳನ್ನಾಗಿ ಬದಲಾಯಿಸುವಂತ ಒಂದು ವಿಶೇಷ ಸ್ವರೂಪದ ನಾಟಕ ಇದು. ಆ ಪ್ರೇಕ್ಷಕರು ಸಹ ಪಾತ್ರಧಾರಿಗಳು. ಈ ಹಿಂದೆ ಅವರು ಮಾಡಿದಂತ ಒಬ್ಬಳು ನಾಟಕ ಆಗಿರ್ಬೋದು, ಅದು ಸಹ ಇದೇ ಫಾರ್ಮ್ಯಾಟ್ ಅಲ್ಲಿ ಇತ್ತು. ಮತ್ತೆ ಇನ್ನೊಂದು ನಾಟಕವನ್ನು ಮಾಡಿದ್ರೆ ಅಡಿಗೆ ಮಾತು ಇದೇ ಫಾರ್ಮ್ಯಾಟ್ ಅಂದ್ರೆ ಪ್ರೇಕ್ಷಕರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಮಾಡುವಂತ ಒಂದು ಅಪರೂಪದ ಒಂದು ನಾಟಕ ಇದು. ಇದನ್ನು ಬಹಳಷ್ಟು ಜನ ಕಲಾವಿದರು ಮಾಡ್ಲಿಕ್ಕಾಗಲಿಲ್ಲ. ಬಹಳ ಇಡೀ ಇಂಡಿಯಾದಲ್ಲೇ ಅಥವಾ ಇಡೀ ವರ್ಲ್ಡಲ್ಲೇ ಕೆಲವೇ ಕಲಾವಿದರು ಅಂದ್ರೆ ತುಂಬಾ ಸಾಮರ್ಥ್ಯ ಇರ್ತಕ್ಕಂಥ ಕಲಾವಿದರು ಪ್ರಸ್ತುತ ನಾಟಕ. ಯಾಕಂದ್ರೆ ಪ್ರೇಕ್ಷಕರ ಜೊತೆ ಬೋಲ್ಡ್ ಮಾಡ್ಬೇಕಾಗತ್ತೆ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕಾಗತ್ತೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಅದನ್ನ ಬಹಳ ಅದ್ಭುತವಾಗಿ ಮಾಡ್ತಾರೆ ಇವರು. ಇದು ಆ ನಾಟಕದ ವಿಶೇಷ ಒಂದು ಪಾಯಿಂಟ್. ಇನ್ನೊಂದು 100 ಪ್ರದರ್ಶನ ಆಗಿದೆ. ಇದುವರೆಗೂ 99 ಪ್ರದರ್ಶನಗಳು ಇಡೀ ರಾಜ್ಯಾದ್ಯಂತ ಆಗಿದೆ. ಆಮೇಲೆ ಇವರು ಹೇಗೆ ಟೂರ್ ಅಂತಂದ್ರೆ ಇವರೇ ಕಾರ್ ಡ್ರೈವ್ ಮಾಡೋದು. ಇವ್ರ ಕಾರಲ್ಲಿ ಆ ನಾಟಕಕ್ಕೆ ಬೇಕಾದಂತ ಎಲ್ಲಾ ಪರಿಕರ ಇರುತ್ತೆ. ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸ್ಟ್ರೆಚ್ ಅಲ್ಲಿ 5 ಶೋ 8 ಶೋ 10 ಶೋ ಫಿಕ್ಸ್ ಆಗ್ತಾ ಇರುತ್ತೆ. ಉತ್ತರ ಕರ್ನಾಟಕದಲ್ಲಂತೂ ಅತಿ ಹೆಚ್ಚು ಪ್ರದರ್ಶನಗಳು ಲೀಕ್ಔಟ್ ನಾಟಕದ್ದಾಗಿದೆ. ಹಾಗಾಗಿ 99 ಶೋ ಮತ್ತೆ 100ನೇ ಶೋ ಈ ನಾಟಕ ಹೇಗಾಯ್ತು ಅನ್ನೋದ್ರ ಬಗ್ಗೆನೇ ಒಂದು ಕೃತಿ ಇದು. ಲೀಕ್ಔಟ್ ಅಂತ ಹೇಳಿ ಈಗಾಗಲೇ ಅದೊಂದು ಪುಸ್ತಕ ಬಂದಿದೆ, ಒಂದು ಕಥಾ ಸಂಕಲನ ರೀತಿಯಲ್ಲಿ. ಈಗ ಇನ್ನೊಂದು ಕೃತಿ ಈ ಹೇಗೆ 100 ನಾಟಕಗಳಾಯ್ತು, ಏನೇನು ಅನುಭವಗಳಾಯ್ತು ಅನ್ನೋದೇ ಒಂದು ಪುಸ್ತಕ ಇದೆ. ಲೀಕ್ಔಟ್ ನಾಟಕದ ಬಗ್ಗೆ ಅನುಭವ ಕಥನ. ಆ ಕೃತಿ ಬಹಳ ವಿಶೇಷವಾಗಿ ಬಿಡುಗಡೆ ಆಗುತ್ತೆ. ಇನ್ನೊಂದು ಡಾಕ್ಯುಮೆಂಟ್ರಿ, ಅವ್ರು ಎಲ್ಲೆಲ್ಲೇ ಟ್ರಾವೆಲ್ ಮಾಡಿದಾರೋ ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಅದೆಲ್ಲ ಎಲ್ಲಾ ವಿಡಿಯೋ ಶೂಟ್ಸ್ ಮಾಡಿ ಅದನ್ನ ಒಂದು 20 ನಿಮಿಷದ ಒಂದು ಡಾಕ್ಯುಮೆಂಟ್ರಿನ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ರಿ ಸಹ ಇಲ್ಲಿ ಬಿಡುಗಡೆ ಆಗುತ್ತೆ. ಆಮೇಲೆ ಮತ್ತೊಂದು ಲೀಕ್ಔಟ್ ನಾಟಕ, ಆ ಪುಸ್ತಕವನ್ನ ಬಿಡುಗಡೆ ಮಾಡೋದು ಆಯೋಜಕರು. ಅಂದ್ರೆ ಈ ನಾಟಕ ಏನು 99 ನಾಟಕವನ್ನ ಬೇರೆ ಬೇರೆ ಕಡೆ ಎಲ್ಲ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲಾ ಆಯೋಜಕರನ್ನ ಇಲ್ಲಿ ಆಹ್ವಾನಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸುಮಾರು ಒಂದು 40-50 ಜನ ಆಯೋಜಕರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಆ ಆಯೋಜಕರಿಗೆ ಈ ನಾಟಕವನ್ನು ಮಾಡಿದಂತ ಕಲಾವಿದೆ ಆಯೋಜಕರಿಗೆ ಸನ್ಮಾನ ಮಾಡುವಂಥದ್ದು, ಆಯೋಜಕರಿಗೆ ಅಭಿನಂದನೆ. ಈ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ಪತ್ರಿಕಾ ಭವನದಲ್ಲಿ ನಡೆಯುತ್ತೆ. ಇಷ್ಟು ಕಾರ್ಯಕ್ರಮ, ಡಾಕ್ಯುಮೆಂಟರಿ ಪ್ರದರ್ಶನ, ಲೀಕ್ಔಟ್ ಪುಸ್ತಕ ಬಿಡುಗಡೆ, ಆಯೋಜಕರಿಗೆ ಅಭಿನಂದನೆ ಮತ್ತೆ ಸಬಿತಾ ಬನ್ನಾಡಿ ಅವರ ಮಾತು, ಇಷ್ಟು ಕಾರ್ಯಕ್ರಮ ಪತ್ರಿಕಾ ಭವನದ ವೇದಿಕೆ ನಡೆಯುತ್ತೆ. ಈ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಗ್ಯಾಪ್ ಕೊಟ್ಟು 6:30ಗೆ ಸರ್ಕಾರಿ ನೌಕರರ ಭವನದಲ್ಲಿ ಲೀಕ್ಔಟ್ ನಾಟಕ ಪ್ರದರ್ಶನ ಇರುತ್ತೆ. ಅಲ್ಲಿ ನಾಟಕ ಪ್ರದರ್ಶನ ಮಾತ್ರ, ಉಳಿದ ಎಲ್ಲಾ ವೇದಿಕೆ ಕಾರ್ಯಕ್ರಮಗಳು ಸಹ ಪತ್ರಿಕಾ ಭವನದಲ್ಲಿ ನಡೆಯುತ್ತೆ. ಆ ಲೀಕ್ಔಟ್ ನಾಟಕ ಪ್ರದರ್ಶನಕ್ಕೆ ಚಿದಂಬರ ರಾಜವೇ ಬರ್ತಾ ಇದ್ದಾರೆ. ಅದು ಅಕ್ಷತಾ ಪಾಂಡವಪುರ ಅವರ ಗುರುಗಳು. ಆಮೇಲೆ ಅಕ್ಷತಾ ಪಾಂಡವಪುರ ಅವ್ರ ಬಗ್ಗೆ ಒಂದೆರಡು ಸಣ್ಣ ಪರಿಚಯ ಹೇಳಬೇಕು ಅಂತಂದ್ರೆ, ಅವರು ನೀನಾಸಂ ಪದವೀಧರೆ, ನಂತರ ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರ. ರಾಷ್ಟ್ರೀಯ ನಾಟಕ ಶಾಲೆ ಅಂದ್ರೆ ಇಡೀ ಭಾರತಕ್ಕೆ ಇರ್ತಕ್ಕಂಥ ಏಕೈಕ ಕಾಲೇಜು, ಒಂದೇ ಕಾಲೇಜು ನಾಟಕವನ್ನ ಕಲಿಸುವಂತ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದಂತ ಏಕೈಕ ಕಾಲೇಜು. ಅದರ ಕೆಲವು ಚಾಪ್ಟರ್ಗಳು ಬೆಂಗಳೂರಲ್ಲಿದೆ, ಬೇರೆ ಬೇರೆ ಕಡೆ ಇದೆ. ಆದ್ರೆ ಕಾಲೇಜ್ ಅಂತ ಇರೋದು ಡೆಲ್ಲಿನಲ್ಲಿ ಮಾತ್ರ. ವರ್ಷಕ್ಕೆ 20 ವಿದ್ಯಾರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊತಾರೆ. ರಾಷ್ಟ್ರೀಯ ನಾಟಕ ಶಾಲೆಯ ಪದವಿಯನ್ನು ಪಡೆದಂತ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಬೆರಳೆ ಎಣಿಕೆ ಎಷ್ಟು, ಒಂದು 15-20 ಜನ ಇರ್ಬೋದು ಇಡೀ ಕರ್ನಾಟಕದಲ್ಲಿ. ಅಂತಹ ಒಂದು ಪದವಿಯನ್ನು ಪಡೆದಂತಹ ಕಲಾವಿದೆ ಅಕ್ಷತಾ ಪಾಂಡವಪುರ. ನಂತರ ಅವರು ಪಲ್ಲಟ ಅನ್ನುವಂಥ ಒಂದು ಸಿನಿಮಾಕ್ಕೆ ರಾಜ್ಯ ಸರ್ಕಾರದ ಉತ್ತಮ ನಟಿ ಪುರಸ್ಕಾರವನ್ನು ಪಡೆದಿದ್ರು, ಪಲ್ಲಟ ಸಿನಿಮಾಗೆ. ನಂತರ ಪಿಂಕಿಯಲ್ಲಿ ಅನ್ನುವಂಥ ಸಿನಿಮಾ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರದರ್ಶನ ಕಂಡಿದೆ, ಪ್ರಶಸ್ತಿಯನ್ನು ಪಡೆದಿದೆ. ನಂತರ ಕೋಳಿ ಹೆಸರು ಈ ಸಿನಿಮಾ, ಇದು ಸಹ ಒಂದು ರಾಷ್ಟ್ರಾದ್ಯಂತ ಪ್ರದರ್ಶನ ಕಂಡಿದೆ. ಮತ್ತೆ ನಾಟಕದ ಚಲನಚಿತ್ರೋತ್ಸವಗಳಲ್ಲೂ ಪ್ರದರ್ಶನ ಕಂಡಿದೆ ಈ ಕೋಳಿ ಹೆಸರು ಸಿನಿಮಾ. ಈಗ ಅವರು ಮಾಡ್ತಾ ಇರ್ತಕ್ಕಂಥ ಕೌಮುದಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಸಿನಿಮಾಗಳು ಈಗ ಬರ್ತಾ ಇದೆ. ಆದ್ರೆ ಇವರು ತುಂಬಾ ಚೂಸಿ ಪಾತ್ರಗಳನ್ನ ಯಾರು ಆಯ್ಕೆ ಮಾಡ್ತೀವಿ, ಇವರೇ ಬೆನ್ನಚ್ಚಂಬರಿಲ್ಲ. ಅವರಿಗೆ ಅನುಭವ ಮಾಡ್ತೀನಿ ಅಂತಕ್ಕಂಥ ಪಾತ್ರ ನಾನು ಮಾಡ್ಬೋದು ಅನ್ನುವಂಥ ಪಾತ್ರವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಅಭಿನಯಿಸುವಂತ ನಟಿ ಏನಿದೆ ಅದನ್ನ ಇದುವರೆಗೂ ತಿಳಿಸಿಲ್ಲ. ರಂಗಭೂಮಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಕ್ಷತಾ ಪಾಂಡವಪುರ. ಲೀಕ್ಔಟ್ ನಾಟಕದ ಸಂಬಂಧಪಟ್ಟ ಹಾಗೆ ಒಂದು ಡಾಕ್ಯುಮೆಂಟ್ರಿ ಎಲ್ಲ ಬಿಡುಗಡೆಯನ್ನು ಕವಿರಾಜ್ ಕನ್ನಡ ಚಲನಚಿತ್ರರಂಗದ ಸಾಹಿತ್ಯ ಕವಿರಾಜ್ ಆನಂತರ ಲೀಕ್ಔಟ್ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಪ್ರಾಧ್ಯಾಪಕರನ್ನು ಸಬಿತಾ ಬನ್ನಾಡಿಯವರು ಅದನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಕಾರ್ಯಕ್ರಮವನ್ನು ಎಂ ಶ್ರೀಕಾಂತ್ ಅವರು ಸದ್ಭಾವನಾ ಟ್ರಸ್ಟ್ ಸಾಮಾಜಿಕ ಸೇವೆಯಲ್ಲಿ ಶ್ರೀಕಾಂತ್ ಅವರು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮ ಮುಗಿದ ನಂತರ ಇದರಲ್ಲಿ ಏನು ಸರ್ಕಾರಿ ನೌಕರರ ಭವನದಲ್ಲಿ